ಮಾರ್ನಿಂಗ್ ಎಲ್ಲರಿಗೂ. ಮಕ್ಕಳೇ, ನೀವು ಇವತ್ತಿನ ಪಾಠ ಕೇಳಕ್ಕೆ ಎಲ್ಲರೂ ಸಿದ್ಧರಾಗಿದ್ದೀರಾ ಅಂತ ನಾನು ಅನ್ಕೊಳ್ತೀನಿ. ಇವತ್ತು ನಾವು ಮಾಡುವ ಪಾಠ ಸಮಾಜ ವಿಜ್ಞಾನ. ಈಗ ಸಮಾಜ ವಿಜ್ಞಾನದಲ್ಲಿ ಈಗಾಗಲೇ ನಾವು 2 ಪಾಠಗಳನ್ನು ಕಲಿತಿದ್ವಿ. ಇತಿಹಾಸದಲ್ಲಿ ಒಂದು ಪಾಠ, ಹಾಗೆ ಪೌರನೀತಿಯಲ್ಲಿ ಒಂದು ಪಾಠವನ್ನು ನಾವು ಕಲಿತಿದ್ವಿ ಅಲ್ವಾ. ಇವತ್ತು ನಾವು ಭೂಗೋಳದಲ್ಲಿ ಮೊದಲನೇ ಅಧ್ಯಾಯವಾದ ಉತ್ತರ ಅಮೆರಿಕಾ ಪ್ರೈರಿಸ್ ನಾಡುಗಳು ಈ ಪಾಠವನ್ನು ನಾವಿವತ್ತು ಕಲಿಯೋಣ. ಈಗ ಈ ಪಾಠವನ್ನು ನಾವು ಕಲಿಯೋಕ್ಕಿಂತ ಮುಂಚೆ ಮೊದಲು 6ನೇ ತರಗತಿಯಲ್ಲಿ ನೀವು ಖಂಡಗಳ ಬಗ್ಗೆ ಅಭ್ಯಾಸ ಮಾಡಿದ್ದೀರಿ. ಈಗ ನೀವು 6ನೇ ತರಗತಿಯಲ್ಲಿ ಎಷ್ಟು ಖಂಡಗಳ ಬಗ್ಗೆ ಅಧ್ಯಯನ ಮಾಡಿದ್ದೀರಾ? ಮುಖ್ಯವಾಗಿ ನಾವು ಒಟ್ಟು 7 ಖಂಡಗಳ ಬಗ್ಗೆ ಕಲಿತೀವಿ. ಪ್ರಪಂಚದಲ್ಲಿ ಒಟ್ಟು ಎಷ್ಟು ಖಂಡಗಳಿವೆ? 7 ಖಂಡಗಳಿವೆ. ಆ 7 ಖಂಡಗಳಲ್ಲಿ ನೀವು 6ನೇ ತರಗತಿಯಲ್ಲಿ 3 ಖಂಡಗಳನ್ನು ಕಲಿತಿದ್ದೀರಾ. ಯಾವುದದು? ಏಷ್ಯಾ ಖಂಡ, ಯುರೋಪ್ ಖಂಡ, ಆಫ್ರಿಕಾ ಖಂಡ. ವೆರಿ ಗುಡ್. ಇವು 3 ಖಂಡಗಳ ಬಗ್ಗೆ ನೀವು ಕಲಿತಿದ್ದೀರಾ. ಇನ್ನು ಉಳ್ಕೊಂಡಿರೋದೆಷ್ಟು? 4 ಖಂಡಗಳು. ಈಗ ಆ 4 ಖಂಡಗಳಲ್ಲಿ ಒಂದಾದಂತಹ ಉತ್ತರ ಅಮೆರಿಕಾ ಈ ಖಂಡದ ಬಗ್ಗೆ ಇವತ್ತು ನಾವು ನಮ್ಮ ಪಾಠದಲ್ಲಿ ಅಧ್ಯಯನ ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನು ಮಾಡಬೇಕು? ನಿಮ್ಮ ಟೆಕ್ಸ್ಟ್ ಬುಕ್ಕು, ಹಾಗೆ ವರ್ಕ್ ಬುಕ್ಕು ಮತ್ತು ಅಟ್ಲಾಸ್, ಪೆನ್ಸಿಲ್, ಪೆನ್ ಇದಿಷ್ಟನ್ನು ತಗೊಂಡು ರೆಡಿ ಆಗಿರಿ. ಪುಸ್ತಕವನ್ನು ಓಪನ್ ಮಾಡಿ. ನಾನು ಯಾವಾಗ ಹೇಳ್ತೀನಿ ಅವಾಗ ಪುಸ್ತಕವನ್ನು ಓಪನ್ ಮಾಡಿ. ಈಗ ನಾವು ಪಾಠಕ್ಕೆ ಹೋಗೋಣ ಮಕ್ಕಳೇ. ಇವತ್ತಿನ ಪಾಠ ಉತ್ತರ ಅಮೆರಿಕಾ ಖಂಡ. ಇದನ್ನ ಏನಂತ ಹೇಳ್ತೀವಿ? ಪ್ರೈರಿಸ್ ನಾಡು. ಇದು ಯಾವ ವಿಭಾಗದಲ್ಲಿ ಬರುತ್ತೆ? ಭೂಗೋಳ. ಭೂಗೋಳದಲ್ಲಿ ನಾವು ಮೊದಲನೇ ಅಧ್ಯಾಯವನ್ನು ನಾವು ಕಲಿತೀವಿ. ಈಗ ಈ ಪಾಠದಲ್ಲಿ ನಾವು ಮುಂದೆ ಹೋಗೋಕ್ಕಿಂತ ಮುಂಚೆ ಫಸ್ಟ್ ನಾವು ಖಂಡಗಳ ಬಗ್ಗೆ ನೋಡೋಣ. ಈಗ ಇಲ್ಲಿ ನಿಮ್ಮ ಮುಂದೆ ಏನು ಕಾಣ್ತಾ ಇದೆ ಮಕ್ಕಳೇ? ಗೋಳ ಕಾಣ್ತಿದೆ ಅಲ್ವಾ? ಈ ಗೋಳದಲ್ಲಿ ನಾವು 7 ಖಂಡಗಳನ್ನ ನೋಡೋಣ. ಇಲ್ಲಿ ನಾವು ಇಲ್ಲಿಂದ ಬರೋಣ. ಫಸ್ಟು ನೀವು 6ನೇ ತರಗತಿಯಲ್ಲಿ ಕಲಿತಂಥ ಖಂಡಗಳನ್ನ ನೋಡೋಣ. ಇಲ್ಲಿ ನೀವು 6ನೇ ತರಗತಿಯಲ್ಲಿ ಯಾವ ಖಂಡಗಳ ಬಗ್ಗೆ ಕಲಿತಿದ್ದೀರಾ ನೋಡಿ. ಇದು ಏಷ್ಯಾ ಖಂಡ. ನೆಕ್ಸ್ಟ್ ಈ ಕಡೆ ಮುಂದೆ ಹೋದ್ರೆ ಇಲ್ಲಿರುವಂಥದ್ದು ಯುರೋಪ್ ಖಂಡ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಬಂದಾಗ ಇಲ್ಲಿ ನೀವು ಇನ್ನೊಂದು ಖಂಡವನ್ನು ನೋಡ್ತೀರಾ. ಇದು ಆಫ್ರಿಕಾ ಖಂಡ. ಅರ್ಥ ಆಯ್ತಾ ಮಕ್ಕಳೇ? ಈಗ 3 ಖಂಡಗಳ ಬಗ್ಗೆ ನೀವು ತಿಳ್ಕೊಂಡಿದ್ದೀರಿ. ನೆಕ್ಸ್ಟ್ ನಾವು ಬರೋಣ. ಇಲ್ಲಿ ದಕ್ಷಿಣ ಅಮೆರಿಕಾ ಖಂಡ. ಹಾಗೆ ಮುಂದುವರೆದ ಮೇಲೆ ಉತ್ತರ ಅಮೆರಿಕಾ ಖಂಡ. ಹಾಗೆ ಇಲ್ಲಿ ಕೆಳಗಡೆ ಆಸ್ಟ್ರೇಲಿಯಾ ಖಂಡ. ಕೊನೆಯಲ್ಲಿ ಇರುವಂಥದ್ದು ಅಂಟಾರ್ಕ್ಟಿಕಾ ಖಂಡ. ಒಟ್ಟು ಎಷ್ಟು ಖಂಡಗಳಾಯ್ತು ಮಕ್ಕಳೇ? 7 ಖಂಡಗಳಾಯಿತು. ಈಗ ನಾವು ಮತ್ತೆ ಚಿತ್ರದಲ್ಲಿ ಒಂದ್ಸಲ ನೋಡೋಣ. ಇಲ್ಲಿ ನೋಡಿ, ಒಂದು ಚಿತ್ರ ಇದೆ. ಇಲ್ಲಿ ಇದು ಪ್ರಪಂಚದ ಒಂದು ಚಿತ್ರ, ಅಂದರೆ ಖಂಡಗಳನ್ನು ಇಲ್ಲಿ ನಾವು ಚಿತ್ರದ ಮೂಲಕ ತೋರಿಸಿದ್ದೀವಿ. ನೋಡಿ, ಗಮನಿಸಿ. ಇದರಲ್ಲಿ ನೋಡಿ ಮಕ್ಕಳೇ, ನಿಮಗೆ ಇಲ್ಲಿ ಕಾಣುವಂಥದ್ದು ಇದು ದಕ್ಷಿಣ ಅಮೆರಿಕಾ, ಇದು ಉತ್ತರ ಅಮೆರಿಕಾ, ಇದು ಆಫ್ರಿಕಾ, ಇದು ಯುರೋಪು, ಏಷ್ಯಾ, ಹಾಗೆ ಇದು ಆಸ್ಟ್ರೇಲಿಯಾ. ನೋಡಿದ್ರಲ್ಲ ಮಕ್ಕಳೇ? ಇಲ್ಲಿ ಕೆಳಗಡೆ ಇನ್ನೊಂದಿದೆ. ಅದು ಯಾವುದು? ಅಂಟಾರ್ಕ್ಟಿಕಾ ಖಂಡ.
ಗೊತ್ತಾಯ್ತಲ್ವಾ? ಈಗ ನೀವು 7 ಖಂಡಗಳ ಬಗ್ಗೆ ಏನು ಮಾಡಿದ್ದೀರಾ? ನೋಡಿದ್ದೀರಾ ಅಲ್ವಾ? ಚಿತ್ರದಲ್ಲಿ ನೋಡಿದ್ದೀರಿ. ಹಾಗೆ ಇನ್ನೂ ಸಹ ಇದೆ ನಿಮಗೆ, ಇದನ್ನು ನೋಡಿ. ಇದು ಕೂಡ ಒಂದು ಇದರಲ್ಲಿ ಪ್ರಪಂಚದ ಒಂದು ಭೂಪಟ. ಇದನ್ನು ಸಹ ಖಂಡಗಳು ನಿಮಗೆ ಇದೆ ನೋಡಿ, ಗಮನಿಸಿ. ಇದು ಕೂಡ ಪ್ರಪಂಚದ ಅರ್ಥ ಆಯ್ತಲ್ವಾ? ಈಗ ನಾವು ಮುಂದುವರೆದು ಪಾಠವನ್ನು ಪ್ರಾರಂಭಿಸೋಣ. ಈಗ ಪಾಠದ ಪ್ರಾರಂಭದಲ್ಲಿ ನಾವು ನೋಡೋಣ, ಇಲ್ಲಿ ನಮಗೆ ಯಾವ ವಿಚಾರದ ಬಗ್ಗೆ ನಾವು ಇವತ್ತು ತಿಳ್ಕೋಬೇಕು. ಇವತ್ತು ಈ ಒಂದು ಪಾಠದಲ್ಲಿ ನಾವು ತಿಳ್ಕೊಳ್ಳುವಂಥದ್ದು ಉತ್ತರ ಅಮೆರಿಕದ ಸ್ಥಾನ, ವಿಸ್ತೀರ್ಣ, ಭೌಗೋಳಿಕ ಸನ್ನಿವೇಶ, ಅಲ್ಲಿಯ ಪ್ರಾಕೃತಿಕ ವಿಭಾಗಗಳು, ವಾಯುಗುಣ ಮತ್ತು ಸಸ್ಯವರ್ಗ, ಪ್ರಾಣಿ ವರ್ಗ, ಹಾಗೆ ಅಲ್ಲಿಯ ಸಂಪನ್ಮೂಲಗಳು, ಆ ಸಂಪನ್ಮೂಲಗಳನ್ನು ಬಳಸಿ ಕೈಗಾರಿಕೆಯಲ್ಲಿ ಅಮೆರಿಕವು ಎಷ್ಟು ಮುಂದುವರೆದಿದೆ, ಇದನ್ನೆಲ್ಲ ನಾವು ಈ ಒಂದು ಪಾಠದಲ್ಲಿ ಪರಿಚಯ ಮಾಡೋಣ. ಅದಕ್ಕಿಂತ ಮುಂಚೆ ನಾವು ಈ ಪಾಠದ ಸಾಮರ್ಥ್ಯಗಳನ್ನ ನೋಡೋಣ. ಈಗ ಇದು ಯಾವ ಸಾಮರ್ಥ್ಯವನ್ನ ಒಳಗೊಂಡಿದೆ ನೋಡಿ. ಇಲ್ಲಿ 7 ಸಾಮರ್ಥ್ಯಗಳಿದೆ. ನಿಮಗೆ ಕಾಣ್ತಿದ್ದ ಮಕ್ಕಳೇ? 7 ಸಾಮರ್ಥ್ಯ. ನಾವಿವಾಗ ಒಂದೊಂದೇ ಸಾಮರ್ಥ್ಯವನ್ನ ಹೇಳ್ತಾ ಹೋಗ್ತೀನಿ ನೋಡಿ. ಮೊದಲನೇ ಸಾಮರ್ಥ್ಯ ನಾವೇನು ಕಲಿಬೇಕು? ಮೊದಲನೇ ಸಾಮರ್ಥ್ಯ ಸ್ಥಾನ, ಅಂದ್ರೆ ಅಮೆರಿಕದ ಸ್ಥಾನ, ವಿಸ್ತೀರ್ಣ ಮತ್ತು ಭೌಗೋಳಿಕ ಸನ್ನಿವೇಶಗಳನ್ನು ನಾವು ಕಲಿಬೇಕು. ಎರಡನೇದು ಪ್ರಾಕೃತಿಕ ವಿಭಾಗಗಳ ಬಗ್ಗೆ ನಾವು ಕಲಿಬೇಕು. ಎಷ್ಟು ಪ್ರಾಕೃತಿಕ ವಿಭಾಗಗಳಿದೆ? ಹಾಗೆ ಉತ್ತರ ಅಮೆರಿಕದಲ್ಲಿ ಅನೇಕ ನದಿಗಳು ಹರಿಯುತ್ತವೆ, ಅದೇ ರೀತಿ ಸರೋವರಗಳಿದೆ, ಅವುಗಳ ಬಗ್ಗೆ ನಾವು ತಿಳಿಯೋಣ. ಹಾಗೆ ಉತ್ತರ ಅಮೆರಿಕದಲ್ಲಿ ವೈವಿಧ್ಯಮಯ ವಾಯುಗುಣ ಇದೆ, ಸ್ವಾಭಾವಿಕ ಸಸ್ಯವರ್ಗ ಇದೆ. ಆ ಸಸ್ಯವರ್ಗಕ್ಕೆ ಅನುಗುಣವಾಗಿ ಪ್ರಾಣಿ ವರ್ಗವು ಯಾವ ರೀತಿಯ ಪ್ರಭಾವವನ್ನು ಬೀರುತ್ತೆ ಅನ್ನೋದು ನಾವು ತಿಳಿಯೋಣ. ನೆಕ್ಸ್ಟ್ 5ನೇದು ಉತ್ತರ ಅಮೆರಿಕ ವ್ಯವಸಾಯದಲ್ಲಿ ಯಾವ ರೀತಿಯ ಅಭಿವೃದ್ಧಿಯನ್ನ ಹೊಂದಿದೆ. ಇನ್ನು 6ನೇದು ಅಲ್ಲಿ ಸಿಗುವಂತಹ ಪ್ರಮುಖ ಖನಿಜಗಳು ಯಾವುದು, ಇದು ಕೈಗಾರಿಕೆಯಲ್ಲಿ ಅಮೆರಿಕವು ಬಳಸಿಕೊಂಡು ಯಾವ ರೀತಿಯಲ್ಲಿ ಅದು ಮುಂದುವರೆದಿದೆ ಅಂತ ನಾವು ತಿಳಿತೀವಿ. ಕೊನೆಯದಾಗಿ ಉತ್ತರ ಅಮೆರಿಕದಲ್ಲಿ ಜನಸಂಖ್ಯೆಯ ಮೂಲ, ಜನಸಾಂದ್ರತೆ ಮತ್ತೆ ಜನ ಯಾವ ತರ ಹಂಚಿಕೆಯಾಗಿದೆ ಅನ್ನೋದನ್ನ ನಾವು ಇಲ್ಲಿ ತಿಳಿತೀವಿ. ಇದಿಷ್ಟು ಸಾಮರ್ಥ್ಯಗಳನ್ನು ನಾವು ಈ ಪಾಠದಲ್ಲಿ ಕಲಿತೀವಿ. ಇವತ್ತು ನಾವು ಮೊದಲನೇದಾಗಿ ಈ ಅಮೆರಿಕ ಖಂಡವನ್ನ ಯಾರು ಕಂಡುಹಿಡಿದ್ರು, ಮತ್ತೆ ಇದು ಮುಂದುವರಿಯಲಿಕ್ಕೆ ಯಾವ ರೀತಿಯ ಸಂಪನ್ಮೂಲಗಳನ್ನದು ಒಳಗೊಂಡಿದೆ, ಮತ್ತೆ ಇಲ್ಲಿಯ ಪ್ರಾಕೃತಿಕ ವಿಭಾಗಗಳು, ಮತ್ತೆ ಇಲ್ಲಿ ಹರಿಯುವಂತಹ ನದಿಗಳು, ಹಾಗೆ ಪರ್ವತಗಳು, ಮತ್ತೆ ಮಹಾ ಸರೋವರಗಳ ಬಗ್ಗೆ ನಾವು ಇವತ್ತು ಕಲಿಯೋಣ. ಹಾಗಾದ್ರೆ ಬನ್ನಿ ಮಕ್ಕಳೇ, ಮುಂದಿನ ವಿಚಾರವನ್ನು ನಾವು ನೋಡೋಣ. ಈ ಒಂದು ಖಂಡವನ್ನ ಯಾರು ಕಂಡುಹಿಡಿದ್ರು? ಇಟಲಿಯ ನಾವಿಕ 1501ರಲ್ಲಿ ಅಮೆರಿಕವನ್ನ ಕಂಡುಹಿಡಿದ, ಅಂದ್ರೆ ಇತ್ತೀಚೆಗೆ ಕಂಡುಹಿಡಿದಂತಹ ಖಂಡ ಇದು. ಈ ಖಂಡವನ್ನು ಕಂಡುಹಿಡಿದವನು ಅಮೆರಿಕೋ ವೆಸ್ಪುಸಿ. ನೋಡಿ, ಅವರ ಚಿತ್ರವನ್ನು ನಿನ್ನಲ್ಲಿ ತೋರಿಸಿದೆ ನೋಡಿ, ಗಮನಿಸಿ. ಇಲ್ಲಿ ಇವರ ಪುಸ್ತಕದಲ್ಲಿ ಈ ಚಿತ್ರ ಇಲ್ಲ ಮಕ್ಕಳೇ, ಹಾಗಾಗಿ ನೀವು ಗಮನವಿಟ್ಟು ನೋಡಿ. ನೋಡಿದ್ರಲ್ವಾ? ನೆಕ್ಸ್ಟ್ ನಾವು ನೋಡೋಣ, ಅವನು ಯಾವ ರೀತಿಯಲ್ಲಿ ತರಬೇತಿಯನ್ನ ಕೊಡ್ಲಿಕ್ಕೆ ಹಡಗನ್ನು ಬಳಸ್ತಾ ಇದೆ. ನೋಡಿ, ಅವ್ರು ತರಬೇತಿಯನ್ನು ಕೊಡ್ಲಿಕ್ಕೆ ಬಳಸ್ತಿದ್ದಂತಹ ಒಂದು ಹಡಗು ಇದು. ಹಾಗೇನೆ ನೋಡಿ, ಇಲ್ಲೊಂದು ಹಡಗಿದೆ ನೋಡಿ, ಹಡಗಿನ ಚಿತ್ರ. ಹಾಗೆ ಅವನು ಯಾವ ನಾವೆಯಲ್ಲಿ ಈ ಒಂದು ಖಂಡವನ್ನು ಕಂಡುಹಿಡಿಯಲಿಕ್ಕೆ ಹೊರಟ ಅನ್ನೋದನ್ನ ನೋಡಿ. ಅರ್ಥ ಆಯ್ತಾ ಮಕ್ಕಳೇ? ಈಗ ಈ ಒಂದು ಖಂಡವನ್ನು ಕಂಡುಹಿಡಿದವನು ಯಾರು? ಅಮೆರಿಕೋ ವೆಸ್ಪುಸಿ. ಎಷ್ಟರಲ್ಲಿ ಕಂಡುಹಿಡಿದ? 1501ರಲ್ಲಿ. ಇದು ಇತ್ತೀಚೆಗೆ ಕಂಡುಹಿಡಿದಂತಹ ಖಂಡ. ಅರ್ಥ ಆಯ್ತಾ? ಇವನು
ಅವನ ಅಮೇರಿಗೋ ಅಂತ ಆ ವೆಸ್ಪುಸಿ ಅವನ ಮೊದಲ ಪದ ಏನಿದೆಯೋ ಆ ಪದವನ್ನ ಏನ್ ಮಾಡಿದ್ದಾರೆ, ಅಮೇರಿಕಾ ಖಂಡಕ್ಕೆ ಬಳಸಿದ್ದಾರೆ. ಹಾಗಾಗಿ ಇದು ಅಮೇರಿಗೋ ವೆಸ್ಪುಸಿ ಕಂಡಿಡಿದ್ರಿಂದ ಅದಕ್ಕೆ ಅಮೇರಿಕಾ ಅಂತ ಹೆಸರು ಬರುತ್ತೆ. ಇಲ್ಲಿ ನೋಡಿ ಇನ್ನೊಂದು ಚಿತ್ರ ಇದೆ, ಇದು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ ಮಕ್ಕಳು. ಈಗ ನೀವು ಟೆಕ್ಸ್ಟ್ ಬುಕ್ ನೋಡಿ, ಓಪನ್ ಮಾಡಿ ಟೆಕ್ಸ್ಟ್ ಬುಕ್. ನಾವು ಹೇಳಿದಾಗ ಮಾತ್ರ ಟೆಕ್ಸ್ಟ್ ಬುಕ್ ಅನ್ನು ಓಪನ್ ಮಾಡಬೇಕು ಆಯ್ತಾ. ಯಾವಾಗ ಟೆಕ್ಸ್ಟ್ ಬುಕ್ ಅನ್ನು ಓಪನ್ ಮಾಡಿದ್ರೆ ನಿಮಗೆ ಪಾಠದಲ್ಲಿ ಆಸಕ್ತಿ ಕಡಿಮೆ ಆಗುತ್ತೆ, ಪುಸ್ತಕನೇ ನೋಡ್ತಾ ಇರ್ತೀವಿ. ಓಕೆನಾ? ಸೊ ಹಾಗಾಗಿ ಈ ಪುಸ್ತಕ ತೆಗೀರಿ. ಈ ಪುಸ್ತಕದಲ್ಲಿ ನೋಡಿ ಒಂದು ರಾಜಕೀಯದ ಚಿತ್ರವನ್ನ ಇಲ್ಲಿ ಕೊಟ್ಟಿದ್ದಾರೆ, ಭೂಪಟವನ್ನು ಕೊಟ್ಟಿದ್ದಾರೆ. ಕಾಣಿಸ್ತಿದೆಯಾ ಮಕ್ಕಳೇ? ಕಾಣಿಸ್ತಿದೆ ಅಲ್ವಾ? ಇಲ್ಲಿ ನಾವು ಬೇರೆ ಬೇರೆ ಬಣ್ಣಗಳಿಂದ ಕೂಡಿದಂತಹ ಒಂದು ಚಿತ್ರವನ್ನ ನೋಡ್ತೀವಿ. ಹೌದಾ? ಇಲ್ಲಿ ನಾವು ಯಾವ್ಯಾವ ಬಣ್ಣಗಳನ್ನು ನೋಡ್ತೀವಿ? ನೇರಳೆ ಬಣ್ಣ ಇದೆ, ಪಿಂಕ್ ಕಲರ್ ಇದೆ, ಹಾಗೆ ಹಸಿರು ಇದೆ, ಡಾರ್ಕ್ ಹಸಿರು ಇದೆ ಅಲ್ವಾ? ಹಾಗೇನೆ ಮಣ್ ಕಲರ್ ಇದೆ. ಹೌದಾನೆ? ಕಲರ್ ಕೊಟ್ಟಿದ್ದಾರೆ. ಅಂದ್ರೆ ಅದು ಏನ್ ಸೂಚಿಸುತ್ತೆ? ಉತ್ತರ ಅಮೆರಿಕದ ರಾಜ್ಯಗಳನ್ನ ಅದು ಸೂಚಿಸುತ್ತೆ. ಯಾವ್ಯಾವ ದೇಶಗಳು ಇದೆ ಅಲ್ಲಿ ಅನ್ನೋದನ್ನ ಅದು ಸೂಚಿಸುತ್ತೆ ಅಲ್ವಾ ಮಕ್ಕಳೇ? ಹೌದು. ಹಾಗಾದ್ರೆ ಇಲ್ಲಿ ಯಾರು ವಾಸ ಮಾಡ್ತಿದ್ರು? ಹೆಚ್ಚಾಗಿ ಇಲ್ಲಿ ಯುರೋಪಿಯನ್ನರು ವಾಸ ಮಾಡ್ತಾ ಇದ್ರು. ಮೂಲ ನಿವಾಸಿಗಳು ಯಾರು? ಹೆಚ್ಚಾಗಿ ಇಲ್ಲಿ ಯುರೋಪಿಯನ್ನರೇ ಇಲ್ಲಿ ವಾಸ ಮಾಡ್ತಿದ್ದು. ಹಾಗೆ ಇಲ್ಲಿ ವಾಸ ಮಾಡ್ತಿದ್ದಂತಹ ಬೇರೆಯವರು ಅಂದ್ರೆ ಬಹುತೇಕ ನಿವಾಸಿಗಳು ಯುರೋಪಿಯನ್ನರು ಅಥವಾ ಕೆಲವರು ಮೆಕ್ಸಿಕೋ ಜನಾಂಗದವರು, ಹಾಗೆ ಇಲ್ಲಿ ಬ್ರಿಟಿಷರು ಕೂಡ ಇದ್ರು. ಅಂದ್ರೆ ಬ್ರಿಟಿಷರು ಯಾರು ಅಂತ ಹೇಳ್ತೀವಿ ನಾವು? ಯುರೋಪಿಯನ್ನರು ಅಂತ ಹೇಳ್ತೀವಲ್ವಾ? ಯುರೋಪಿಯನ್ನರು ನಾವು ಇತಿಹಾಸದಲ್ಲಿ ನೋಡಿದ್ರೆ ನಾವು ಪೋರ್ಚುಗೀಸರು, ಫ್ರೆಂಚರು, ಡಚ್ಚರು, ಹಾಗೆ ಬ್ರಿಟಿಷರು 4 ಜನ ವಿಶ್ವದ ಎಲ್ಲ ಪ್ರದೇಶಗಳಲ್ಲೂ ಸಹ ಅವರು ಏನ್ ಮಾಡಿದ್ದಾರೆ? ಆಳ್ವಿಕೆಯನ್ನ ಮಾಡಿದ್ದಾರೆ. ಅದರಲ್ಲಿ ಬ್ರಿಟಿಷರು ತಮ್ಮ ಪ್ರಭಾವವನ್ನ ಹೆಚ್ಚಾಗಿ ಏನ್ ಮಾಡಿದ್ದಾರೆ? ವಿಶ್ವದಾದ್ಯಂತ ಅವರು ಮಾಡಿದ್ದಾರೆ ಅಲ್ವಾ? ಹಾಗಾದ್ರೆ ನಾವು ನೋಡೋಣ. ಇಲ್ಲಿ ಮೆಕ್ಸಿಕೋ ಜನ, ಈ ಮೆಕ್ಸಿಕೋ ಜನ ಅವರಲ್ಲಿ ಏನು ಅಂತಂದ್ರೆ ಹೆಚ್ಚಾಗಿ ಅವರು ಮೆಕ್ಸಿಕನ್ ಚಿನ್ನವನ್ನ ಬಳಸ್ತಿದ್ರಂತೆ. ಯಾವ ಚಿನ್ನವನ್ನು ಬಳಸ್ತಿದ್ರು? ಮೆಕ್ಸಿಕನ್ ಚಿನ್ನ. ಹಾಗೆ ಕೆನಡಾದವರನ್ನು ನೋಡಿದ್ರೆ ನಾವು ಅವರು ಏನ್ ಮಾಡಿದ್ರು? ಯಾವ ವ್ಯಾಪಾರವನ್ನ ಅವರು ಮಾಡ್ತಾರೆ? ತುಪ್ಪಳ ಅಂದ್ರೆ ಪ್ರಾಣಿಗಳ ತುಪ್ಪಳದ ವ್ಯಾಪಾರಕ್ಕೆ ಅವರು ಹೆಚ್ಚು ಮಹತ್ವವನ್ನ ಕೊಡ್ತಾರೆ. ಹಾಗೆ ಬ್ರಿಟಿಷರು ಏನ್ ಮಾಡ್ತಾರೆ? ಅವರು ಕೆನಡಾದ ಅಟ್ಲಾಂಟಿಕ್ ಪ್ರಾಂತ್ಯ ಮತ್ತು ನ್ಯೂ ಫೌಂಡ್ಲ್ಯಾಂಡ್ ಅಂದ್ರೆ ನ್ಯೂ ಇಂಗ್ಲೆಂಡ್ ಅಂತ ಹೇಳ್ತೀವಿ, ಅಲ್ಲಿ ಮೀನುಗಾರಿಕೆಗೆ ಹೆಚ್ಚು ಅವರು ಆಸಕ್ತಿಯನ್ನು ತೋರಿದ್ರು. ಅಂದ್ರೆ ಇಲ್ಲಿ ಅದೇ ರೀತಿ ಅಲ್ಲಿ ಅರಣ್ಯನೂ ಹೆಚ್ಚು. ಈ ಅರಣ್ಯವನ್ನು ಸಹ ಅವರು ಲೂಟಿ ಮಾಡ್ತಾರೆ. ಒಂದು ಮೀನುಗಾರಿಕೆಗೆ ಹೆಚ್ಚು ಒತ್ತು ಕೊಡ್ತಾರೆ, ಇನ್ನು ಅರಣ್ಯ. ಹಾಗೆ ಅವರು ಅಟ್ಲಾಂಟಿಕ್ ತೀರದಲ್ಲಿ ಏನ್ ಮಾಡ್ತಾರೆ? ಆ ಪ್ರಾಂತ್ಯದಲ್ಲಿರುವಂತಹ ಎಲ್ಲ ಒಂದು ಸ್ಥಳಗಳಲ್ಲಿ ಅವರು ವ್ಯಾಪಾರ ವಿನಿಮಯವನ್ನ ಮಾಡ್ಕೊಳ್ತಿದ್ರು. ಯಾರೋ? ಬ್ರಿಟಿಷರು. ಹಾಗೆ ಇಲ್ಲಿ ಉತ್ತರ ಅಮೆರಿಕದಲ್ಲಿ ಸಾಕಷ್ಟು ಸಂಪನ್ಮೂಲಗಳು ಅಂದ್ರೆ ಮೀನುಗಾರಿಕೆ ಇರ್ಬೋದು, ವ್ಯವಸಾಯದ ಉತ್ಪನ್ನಗಳಾಗಿರ್ಬೋದು, ಅಥವಾ ಅಲ್ಲಿ ಸಿಗುವಂತಹ ಖನಿಜ ಸಂಪನ್ಮೂಲಗಳು, ಇವೆಲ್ಲವೂ ಸಹ ಈ ಖಂಡದ ಮೇಲೆ ಅತ್ಯಂತ ಹೆಚ್ಚಿನ ಪರಿಣಾಮವನ್ನ ಬೀರುತ್ತೆ. ಒಂದು ದೇಶ ಅಥವಾ ಒಂದು ಖಂಡ ಹೆಚ್ಚು ಅಭಿವೃದ್ಧಿಯನ್ನು ಸಾಧಿಸಬೇಕಾದ್ರೆ ಅಲ್ಲಿಯ ಸಂಪನ್ಮೂಲಗಳು ಮುಖ್ಯವಾಗಿರ್ತವೆ. ಮತ್ತೆ ಆ ಸಂಪನ್ಮೂಲಗಳನ್ನು ಬಳಸಿ ಅವರು ಯಾವ ರೀತಿಯಲ್ಲಿ ಅದನ್ನು ಅಭಿವೃದ್ಧಿಗೆ ತರ್ತಾರೆ, ಕೈಗಾರಿಕೆಗಳಲ್ಲಿ ಅದನ್ನು ಯಾವ ರೀತಿಯಲ್ಲಿ ಅಳವಡಿಸಿಕೊಳ್ತಾರೆ ಅನ್ನೋದನ್ನ ಮುಖ್ಯವಾಗಿ ಗಮನಿಸಬೇಕಾಗುತ್ತೆ. ಮತ್ತೆ ಇನ್ನೊಂದು ಏನು ಅಂತಂದ್ರೆ ನಾವು ಅಂದ್ರೆ ಬೇರೆ ಬೇರೆ ಖಂಡದವರು ಈ ಖಂಡದಿಂದ ಕಲಿಯುವಂಥದ್ದು. ಅಂದ್ರೆ ಈ ಖಂಡವು ತನ್ನದೇ ಆದಂತಹ ಬುದ್ಧಿವಂತಿಕೆಯಿಂದ ಆ ಸಂಪನ್ಮೂಲಗಳನ್ನು ಬಳಸುವ ರೀತಿಯನ್ನು ಎಲ್ಲಾ ಖಂಡಗಳು ಅನ್ವಯಿಸಿದ್ರೆ, ಅವರು ಆ ಒಂದು ಮೆಥಡ್ಗಳನ್ನು ಅವರು ಬಳಸಿದ್ರೆ ನಿಜವಾಗಿಯೂ ಸಹ ಎಲ್ಲ ಖಂಡಗಳು ಏನಾಗ್ಬೋದು? ಒಂದು ಕೈಗಾರಿಕೆಯಲ್ಲಿ ಅಭಿವೃದ್ಧಿಯನ್ನ ಸಾಧಿಸಿದ್ರೆ ಅದು ಶ್ರೀಮಂತ ರಾಷ್ಟ್ರಗಳಾಗ್ತವೆ. ನಾವು ಅಮೆರಿಕವನ್ನು ಒಂದು ಶ್ರೀಮಂತ ರಾಷ್ಟ್ರ ಅಂತ ಹೇಳ್ತೀವಿ. ಈ ಶ್ರೀಮಂತ ರಾಷ್ಟ್ರ ಅಂದ್ರೆ ಏನು? ಎಲ್ಲಾ ರೀತಿಯ ಸಂಪನ್ಮೂಲಗಳನ್ನು ಅವರು ಕ್ರಮಬದ್ಧವಾಗಿ ಬಳಸ್ತಾರೆ. ಅದನ್ನ ಯಾವ
ರೀತಿಯಲ್ಲಿ ಮಾಡಬೇಕು, ಯಾವ ತಂತ್ರಜ್ಞಾನವನ್ನು ಉಪಯೋಗಿಸಬೇಕು, ಹೇಗೆ ಮಾಡಬೇಕು ಅನ್ನೋದನ್ನೆಲ್ಲ ಅವರು ತಿಳ್ಕೊಂಡಿರ್ತಾರೆ. ಹಾಗಾಗಿ ಅದನ್ನೇ ಅವರು ಏನ್ ಮಾಡ್ತಾರೆ, ಬಳಸ್ತಾರೆ. ಹಂಗಾಗಿ ಅವರು ಅಭಿವೃದ್ಧಿಯತ್ತ ಸಾಗಿದೆ ಅಲ್ವಾ. ಸೊ ಹಾಗಾಗಿ ಬೇರೆ ಖಂಡಗಳು ಸಹ ಇದೇ ಮಾದರಿಯನ್ನು ಅನುಸರಿಸಿದ್ರೆ ಎಲ್ಲ ಖಂಡಗಳು ಸಹ ಇದೇ ರೀತಿಯಲ್ಲಿ ಏನಾಗ್ಬೋದು, ಮುಂದುವರಿಬಹುದು ಅಲ್ವಾ. ಈಗ ನಾವು ನೆಕ್ಸ್ಟ್ ನೋಡೋಣ. ಈ ಚಿತ್ರ ನೀವು ನೋಡಿದ್ರಲ್ವ ಮಕ್ಕಳೇ, ಇಲ್ಲಿ ಚಿತ್ರದಲ್ಲಿ ನೀವು ಇಲ್ಲಿ ಅಮೆರಿಕ ಸಂಯುಕ್ತ ಸಂಸ್ಥಾನ, ಇದು ಕೆನಡಾ, ಹಾಗೆ ಮೆಕ್ಸಿಕೋ, ಇವು ಮೂರು ಕೂಡ ದೊಡ್ಡ ದೇಶಗಳು. ಉತ್ತರ ಅಮೆರಿಕದ ದೊಡ್ಡ ದೇಶಗಳು ಅಂತ ಅಂದಾಗ ನಾವು ಕೆನಡಾ, ಅಮೆರಿಕ ಸಂಯುಕ್ತ ಸಂಸ್ಥಾನ ಮತ್ತೆ ಮೆಕ್ಸಿಕೋ ಇದನ್ನ ಹೇಳ್ತೀವಿ ಅಲ್ವಾ. ಸೊ ಈ ಚಿತ್ರವನ್ನು ನೀವು ಗಮನಿಸಿದ್ರಿ ಅಂತ ಅನ್ಕೊಳ್ತೀವಿ. ಸೊ ಈಗ ನಾವು ಇಲ್ಲಿ ಮೊದಲೇ ತಿಳಿಸಿದಾಗೆ ನಾವಿವಾಗ ಸಾಮರ್ಥ್ಯಗಳಿಗೆ ಕಡೆಗೆ ಹೋಗೋಣ. ಮೊದಲನೇ ಸಾಮರ್ಥ್ಯ ನಾವು ಇದರ ಸ್ಥಾನ, ವಿಸ್ತೀರ್ಣ ಮತ್ತೆ ಸನ್ನಿವೇಶಗಳನ್ನ ಯಾವ ರೀತಿ ಇದೆ ಅನ್ನೋದನ್ನ ನಾವು ನೋಡೋಣ. ಈಗ ಬನ್ನಿ, ಈಗ ನಾವು ಈ ಭೂಗೋಳವನ್ನು ತಗೊಂಡ್ರೆ ಫಸ್ಟ್ ನಾವೇನ್ ಮಾಡೋಣ, ಉತ್ತರ ಅಮೆರಿಕ ಖಂಡ ಇದು ಸಮಭಾಜಕ ವೃತ್ತದಿಂದ ಪೂರ್ಣವಾಗಿ ಉತ್ತರ ಭಾಗದಲ್ಲಿದೆ, ಪೂರ್ಣ ಉತ್ತರ ಭಾಗದಲ್ಲಿದೆ. ಹಾಗಾದ್ರೆ ಇದರ ಅಕ್ಷಾಂಶ ಮತ್ತೆ ರೇಖಾಂಶ ಇವುಗಳ ಬಗ್ಗೆ ನಾವು ನೋಡೋಣ. ಇಲ್ಲಿ ಇದರ ಸ್ಥಾನ, ಭೌಗೋಳಿಕ ಸನ್ನಿವೇಶ, ಭೌಗೋಳಿಕ ಸನ್ನಿವೇಶ ಮತ್ತೆ ವಿಸ್ತೀರ್ಣ ಎಷ್ಟಿದೆ ಅಂತ ನೋಡೋಣ. ಈಗ ಇದರ ಸ್ಥಾನ ಫಸ್ಟ್ ನಾವು ಬರೋಣ. ಇದು ಸಮಭಾಜಕ ವೃತ್ತದ ಪೂರ್ತಿ ಉತ್ತರದಲ್ಲಿದೆ ಅಂತ ಹೇಳಿದ್ದೇನೆ. ಹಾಗಾದ್ರೆ ಅಕ್ಷಾಂಶ ರೇಖಾಂಶ ನೋಡೋಣ. ಇದು 19 ಡಿಗ್ರಿ ಉತ್ತರ ಅಕ್ಷಾಂಶದಿಂದ 71 ಡಿಗ್ರಿ ಉತ್ತರ ಅಕ್ಷಾಂಶ. ಉತ್ತರ ಅಕ್ಷಾಂಶದಲ್ಲಿ ಇದೆ, ಹೌದಾ. 19 ಡಿಗ್ರಿ ಉತ್ತರ ಅಕ್ಷಾಂಶದಿಂದ 71 ಡಿಗ್ರಿ ಉತ್ತರ ಅಕ್ಷಾಂಶ. ಅದೇ ರೀತಿ ಕೆಳಗಡೆ ಬರೋಣ. ಈಗ ರೇಖಾಂಶ, ರೇಖಾಂಶದಲ್ಲಿ 50 ಡಿಗ್ರಿ ಪಶ್ಚಿಮ ರೇಖಾಂಶ, ರೇಖಾಂಶದಿಂದ 150 ಡಿಗ್ರಿ ಪಶ್ಚಿಮ ರೇಖಾಂಶ. ಈಗ ಸ್ಥಾನ ನಿಮಗೆ ಗೊತ್ತಾಯ್ತಲ್ವ ಮಕ್ಕಳೇ, ಇದು 19 ಡಿಗ್ರಿ ಉತ್ತರ ಅಕ್ಷಾಂಶದಿಂದ 71 ಡಿಗ್ರಿ ಉತ್ತರ ಅಕ್ಷಾಂಶದವರೆಗೆ, ಹಾಗೆ 50 ಡಿಗ್ರಿ ಪಶ್ಚಿಮ ರೇಖಾಂಶದಿಂದ 150 ಡಿಗ್ರಿ ಪಶ್ಚಿಮ ರೇಖಾಂಶದವರೆಗೆ ಇದೆ. ಇಲ್ಲಿ ಈ ಒಂದು ಖಂಡದ ದಕ್ಷಿಣದಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತವು ಹಾದು ಹೋಗುತ್ತಿದೆ. ಅದೇ ರೀತಿ ಉತ್ತರದಲ್ಲಿ ಆರ್ಕ್ಟಿಕ್ ಸಾಗರ, ಅಂದ್ರೆ ಆರ್ಕ್ಟಿಕ್ ಸಾಗರ ಆರ್ಕ್ಟಿಕ್ ವೃತ್ತ ಇದೆ, ಅದು ಉತ್ತರದಲ್ಲಿರುವಂಥದ್ದು. ಸೊ ಅದು ಕೂಡ ಉತ್ತರದಲ್ಲಿ ಹಾದು ಹೋಗ್ತದೆ. ನೋಡೋಣ ಇದು ಯಾವುದು ಅಂತ, ಅದೆಷ್ಟು ಡಿಗ್ರಿ ಇದೆ ಅಂತ ನೋಡೋಣ. ಕರ್ಕಾಟಕ ಸಂಕ್ರಾಂತಿ ವೃತ್ತ ಎಷ್ಟು ಡಿಗ್ರಿ ಇರುತ್ತೆ? ಅದು 23.5 ಡಿಗ್ರಿ, ಹೌದಾ. ಇದು ಉತ್ತರ ಅಮೆರಿಕದ ದಕ್ಷಿಣದಲ್ಲಿ ಹಾದು ಹೋಗುತ್ತದೆ, ದಕ್ಷಿಣ ಭಾಗದಲ್ಲಿ. ಹಾಗೆಯೇ ಆರ್ಕ್ಟಿಕ್ ವೃತ್ತ, ಆರ್ಕ್ಟಿಕ್ ವೃತ್ತ ಇದು 66.5 ಡಿಗ್ರಿ. ಇದನ್ನು ಇನ್ನೊಂದು ಹೆಸರಿದೆ ಇದಕ್ಕೆ, ಗೊತ್ತಿದೆಯಾ ಮಕ್ಕಳೇ ನಿಮಗೆ? ಉತ್ತರ ಮೇರು ವೃತ್ತ. ಇದಕ್ಕೆ ಇನ್ನೊಂದು ಹೆಸರು ಏನು ಮಕ್ಕಳೇ? ಉತ್ತರ ಮೇರು ವೃತ್ತ. ಉತ್ತರ ಮೇರು ವೃತ್ತ ಇದು ಎಷ್ಟು ಡಿಗ್ರಿ ಮಕ್ಕಳೇ? 66.5 ಡಿಗ್ರಿ. ಇದು ಇಲ್ಲಿ ಉತ್ತರದಲ್ಲಿ, ಉತ್ತರ ಭಾಗ ಅಂದ್ರೆ ಉತ್ತರ ಅಮೆರಿಕದ ಉತ್ತರದಲ್ಲಿ. ಅಲ್ಲಿ ಯಾವ ಸಾಗರ ಇದೆ? ಪೂರ್ತಿ ಉತ್ತರ ಅನ್ನೋದು ಶೀತ ಸಾಗರ ಅಂತ. ನೆಕ್ಸ್ಟ್ ನಾವು ನೋಡೋಣ ಸಾಗರಗಳಿಗೆ ನೋಡೋಣ. ಈಗ ಇದಿಷ್ಟು ವಿಚಾರಗಳನ್ನ ನಿಮ್ಮ ಬುಕ್ಕಲ್ಲಿ ನೀವು ನೋಟ್ ಮಾಡ್ಕೊಳ್ಳಿ ಮಕ್ಕಳೇ.
ಈಗ ನಾವು ಗಮನಿಸೋಣ ಮಕ್ಕಳೇ, ಕಾಣಿಸ್ತದಲ್ಲ? ಎಸ್, ಇಲ್ಲಿ ನಾವು ಇವಾಗ ಉತ್ತರ ಅಮೇರಿಕಾವನ್ನ ನಾನು ತೋರಿಸ್ತೀನಿ ನಿಮಗೆ. ನೋಡಿ, ಇದು ಉತ್ತರ ಅಮೇರಿಕಾ. ಸೊ ಇಲ್ಲಿ ನಾವೀಗ ಗಮನಿಸೋಣ. ಈಗ ಕಾಣ್ತದೆ ಅಂತ ಅಂದ್ಕೊಂಡಿದ್ದೀನಿ ನಾನು ನಿಮಗೆ. ಇಲ್ಲಿ ನಿಮಗೆ ನೋಡಿ, ನಾನು ಆಗಲೇ ಹೇಳಿದೆ ಸಮಭಾಜಕ ವೃತ್ತ. ಇದು ಡಾರ್ಕ್ ಕಲರಲ್ಲಿ ಇದೆಯಲ್ಲ ಮಕ್ಕಳೇ, ಇದು ಸಮಭಾಜಕ ವೃತ್ತ. ಈ ಸಮಭಾಜಕ ವೃತ್ತದಿಂದ ಪೂರ್ಣ ಉತ್ತರದಲ್ಲಿ, ಹೌದಾ? ನೋಡಿ ಅಲ್ವಾ, ಇದು ಅಮೇರಿಕ ಖಂಡ. ಇದು ಸಮಭಾಜಕ ವೃತ್ತದಿಂದ ಪೂರ್ಣ ಉತ್ತರದಲ್ಲಿ. ಅದೇ ರೀತಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಹೇಳ್ತೀನಿ. ನೋಡಿ, ಇಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗ್ತಾ ಇದೆ, ಹೌದಾ? ಎಷ್ಟು ಡಿಗ್ರಿ? 23.5 ಡಿಗ್ರಿ. ಇದು ಉತ್ತರ ಅಮೆರಿಕದ ದಕ್ಷಿಣ ಭಾಗದಲ್ಲಿ ಹಾದು ಹೋಗುವಂತಹ ವೃತ್ತ. ಇದನ್ನ ಚುಕ್ಕಿ ಚುಕ್ಕಿಯಾಗಿ ತೋರಿಸಿದ್ದಾರೆ. ಸೊ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿರುವ ಚಿತ್ರವನ್ನು ನೋಡಿ, ಹಾಗೆ ಅಟ್ಲಾಸ್ ಓಪನ್ ಮಾಡಿ, ಅಲ್ಲಿ ವಿಶ್ವದ ಒಂದು ಮ್ಯಾಪ್ ನೋಡಿ, ಮತ್ತೆ ಉತ್ತರ ಅಮೆರಿಕದ ಮ್ಯಾಪ್ ಕೂಡ ತೆಗೀರಿ ಮಕ್ಕಳೇ. ತೆಗೆದು ನೋಡಿ, ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ನಿಮಗೆ ಸ್ಪಷ್ಟವಾಗಿ ಕಾಣಲಿಲ್ಲ ಅಂದ್ರೂ ಕೂಡ ನೀವು ಅಲ್ಲಿ ನೋಡ್ಕೊಳ್ಳಿ. ಸೊ ಇಲ್ಲಿ ಹಾಗೇನೆ ಇಲ್ಲಿ ಉತ್ತರದಲ್ಲಿ ಇಲ್ಲಿ ಉತ್ತರ ಮೇರು ವೃತ್ತ ಹಾದು ಹೋಗ್ತದೆ. ನೋಡಿ, ಇಲ್ಲೂ ಕೂಡ ಚುಕ್ಕಿ ಚುಕ್ಕಿಯನ್ನು ಕೊಟ್ಟಿದ್ದಾರೆ, ಕಾಣಿಸುತ್ತಾ? ನೋಡಿ, ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ನೋಡಿ. ನೋಡಿ, ಇದೆಷ್ಟು? 66.5 ಡಿಗ್ರಿ. ಸೊ ಇದು ಆರ್ಕ್ವಿಕ್ ವೃತ್ತ. ಗೊತ್ತಾಯ್ತಲ್ಲ? ಇದು ಉತ್ತರದಲ್ಲಿ ಹಾದು ಹೋಗುತ್ತೆ. ದಕ್ಷಿಣದಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗುತ್ತೆ, ಉತ್ತರದಲ್ಲಿ ಆರ್ಕ್ವಿಕ್ ವೃತ್ತ ಹಾದು ಹೋಗುತ್ತೆ. ಹಿಂಗದ ಡಿಗ್ರಿಗಳು ನಿಮಗೆ ಗೊತ್ತಿದೆ ಅಲ್ವಾ? ಹಾಗೆ ಈಗ ನಾವು ಅಕ್ಷಾಂಶ ಮತ್ತೆ ರೇಖಾಂಶ ನೋಡೋಣ. ಅಕ್ಷಾಂಶದಲ್ಲಿ ನೋಡಿ, ಇಲ್ಲಿ ನಿಮಗೆ ಮಾರ್ಕ್ ಮಾಡಿದ್ದಾರೆ. ಇಲ್ಲಿ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಆ ಸಂಖ್ಯೆಗಳನ್ನು ನೋಡ್ತಾ ಹೋಗೋಣ, ಆಗ ನಿಮಗೆ ಅದು ನೀಟಾಗಿ ಅರ್ಥ ಆಗ್ತದೆ. ಅರ್ಥ ಆಯ್ತಾ? ನೋಡಿ, ಈ ಭಾಗದಲ್ಲಿ ಕೊಟ್ಟಿದ್ದಾರೆ. ಇದು ನೀಟಾಗಿ ಕಾಣಿಸುತ್ತೆ ನಿಮಗೆ. ಆಮೇಲೆ ಅಲ್ಲಿ ನೋಡೋಣ. ನೋಡಿ, ಇದು ಸಮಭಾಜಕ ವೃತ್ತ ಅಲ್ವಾ? ಇಲ್ಲಿಂದ ಮೇಲೆ ಬಂದರೆ ನಮಗೆ 10 ಡಿಗ್ರಿ, 20 ಡಿಗ್ರಿ, ಹಾಗೆ 30 ಡಿಗ್ರಿ, 40 ಡಿಗ್ರಿ ಕಾಣಿಸ್ತದಲ್ಲ? ಈಗ ಅಲ್ಲಿ ಏನು ಹೇಳಿದ್ದಾರೆ ಅವರು? 19 ಡಿಗ್ರಿ ಉತ್ತರ ಅಕ್ಷಾಂಶ ಅಂತ ಹೇಳಿದ್ದಾರೆ. ಇಲ್ಲಿ ನಮ್ಗೆ ಏನು ಕೊಟ್ಟಿದ್ದಾರೆ? 20 ಡಿಗ್ರಿ ಕೊಟ್ಟಿದ್ದಾರಲ್ವಾ? 20 ಡಿಗ್ರಿ ಅಂತ ಅಂದ್ರೆ ಇಲ್ಲಿ 1 ಡಿಗ್ರಿಯನ್ನು ನಾವೇನು ಮಾಡ್ತೀವಿ? ಕಡಿಮೆ, ಅಂದ್ರೆ ಅದಕ್ಕಿಂತ ಕಡಿಮೆ 1 ಡಿಗ್ರಿ, ಅಂದ್ರೆ ಕೆಳಗಡೆ 1 ಡಿಗ್ರಿ. ಸೊ ನೋಡೋಣ, ಇಲ್ಲಿ ಕ್ಲೀನಾಗಿ ಬಂದರೆ ನಾವೆಲ್ಲಿ ಬರ್ತೀವಿ ನೋಡೋಣ. ನೋಡಿ ಮಕ್ಕಳೇ, ಇಲ್ಲಿ ನಾವು ಎಲ್ಲಿ ಬರ್ತೀವಿ? ದಕ್ಷಿಣ ದಿಕ್ಕು ಬರ್ತೀವಿ. ನೋಡಿ, ದಕ್ಷಿಣಕ್ಕೆ ಬರ್ತೀವಿ. ಇದು ಎಷ್ಟು ಡಿಗ್ರಿ? ಎಷ್ಟು ಡಿಗ್ರಿ ಅಂತ ತೋರಿಸುತ್ತೆ? ಅದು 19 ಡಿಗ್ರಿ ಉತ್ತರ ಅಕ್ಷಾಂಶ. ಅದೇ ರೀತಿ ಇಲ್ಲಿ ಬಂದಾಗ ನಾವು ಇದನ್ನೇ ನಾವು ಮತ್ತೆ ನೋಡೋಣ. ಅಲ್ಲಿ ಎಷ್ಟು? 71 ಡಿಗ್ರಿ ನಿಮಗೆ ಕೊಟ್ಟಿದ್ದಾರಲ್ವಾ? ಸೊ 71 ಡಿಗ್ರಿ ಅಂದರೆ ನೋಡಿ, ಈಗ 10, 20, 30, 40, 50, 60, 70. ನೋಡಿ, ಇಲ್ಲಿ 70 ಡಿಗ್ರಿ ಕಾಣ್ತಿದೆಯಾ? 70 ಡಿಗ್ರಿ. ಇಲ್ಲಿ ಅದ್ರ ಮೇಲೆ 1 ಡಿಗ್ರಿ. ಸೊ ಇದಿಷ್ಟು. ನೋಡಿ, ಈ ಭಾಗ ನಿಮಗೆ ಎಲ್ಲೋ ಭಾಗ ಕಾಣ್ತದಲ್ಲ ಮಕ್ಕಳೇ? ಸೊ ಇಲ್ಲಿಗೆ ಹೋಗೋಣ. ಈಗ ಇದು ಈ ಕಡೆ ಬರೋಣ. ಎಲ್ಲಿ ಬರುತ್ತೆ ನೋಡೋಣ. ನೋಡಿ, 70 ಡಿಗ್ರಿ ಅಂದರೆ ಎಲ್ಲಿ ಬರುತ್ತೆ? ಇದು ಉತ್ತರ ಭಾಗ ಬರುತ್ತೆ, ಹೌದಾ? ಕಾಣಿಸ್ತಿದೆಯಾ? ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಹಾಗೇನೆ ಇದು ಅಕ್ಷಾಂಶ ಆಯ್ತು ನೋಡಿ. ಈಗ ನಾವು ರೇಖಾಂಶಕ್ಕೆ ಹೋಗೋಣ. ರೇಖಾಂಶ ಅಂತಂದ್ರೇನು? ಈಗ ಅಕ್ಷಾಂಶ ಅಂದ್ರೆ ನಾವೇನಂತ ಹೇಳ್ತೀವಿ? ಅಡ್ಡಗೆ ಅಲ್ವಾ? ಹೌದಾನೆ? ಅಡ್ಡಾಡವಾಗಿ ಹೇಳ್ತೀವಿ. ಅಂದ್ರೆ ಹಾಗೇನೆ ಮೇಲಿಂದ ಅಂದ್ರೆ ಉತ್ತರದಿಂದ ದಕ್ಷಿಣಕ್ಕೂ ಕಾಲ್ಪನಿಕ ರೇಖೆ ಎಳೆದಿದ್ದಾರೆ, ಪೂರ್ವದಿಂದ ಪಶ್ಚಿಮಕ್ಕೂ ಕೂಡ ಕಾಲ್ಪನಿಕ ರೇಖೆ ಎಳೆದಿದ್ದಾರೆ ಅಲ್ವಾ? ಸೊ ಈ ಕಾಲ್ಪನಿಕ ರೇಖೆಗಳನ್ನು ನಾವು ಏನಂತ ಹೇಳ್ತೀವಿ? ಅಕ್ಷಾಂಶ ಮತ್ತೆ ರೇಖಾಂಶ. ಅಂದ್ರೆ ಉದ್ದ ಇರುವಂತಹ ರೇಖೆ ಅಂದ್ರೆ ಉತ್ತರದಿಂದ ದಕ್ಷಿಣಕ್ಕೆ ಎಳೆದಿರುವಂತಹ ರೇಖೆ, ಅಂದ್ರೆ ಮೇಲಿಂದ ಉತ್ತರದಿಂದ ದಕ್ಷಿಣಕ್ಕೆ, ಹಾಗೆ ಪೂರ್ವದಿಂದ ಪಶ್ಚಿಮಕ್ಕೆ ಎಳೆದಿರುವಂತಹ ರೇಖೆ ಅಕ್ಷಾಂಶ ಅಂತ ಹೇಳ್ತೀವಿ. ಇದು ರೇಖೆ ಅಂದ್ರೆ ನಾವು ಭೂಗೋಳದ ಬಗ್ಗೆ ಕಲೀಲಿಕ್ಕೆ ನಮಗೆ ಹೆಲ್ಪ್ ಮಾಡುವಂತಹ ರೇಖೆಗಳು. ಹೌದಾ? ಈಗ ನಾವೇನ್ ಮಾಡೋಣ? ರೇಖಾಂಶಕ್ಕೆ ಬರೋಣ. ರೇಖಾಂಶಕ್ಕೆ ಬಂದ್ರೆ ಇದು ಈ ತರ ಇರುವಂತದಲ್ವಾ ರೇಖಾಂಶ. ಸೊ ಇಲ್ಲೂ ಕೂಡ ನಮಗೆ
ಏನು ಮಾಡಿದ್ದಾರೆ, ನಂಬರ್ಸ್ ಕೊಟ್ಟಿದ್ದಾರೆ ಅಲ್ಲಿ. ಸೊ ಆ ನಂಬರ್ಸ್ಗಳ ಮೂಲಕ ನಾವು ನೋಡೋಣ. ಇಲ್ಲಿ ಏನು ಮಾಡಿದ್ದಾರೆ, ನಮಗೆ 50 ಡಿಗ್ರಿ ಅಂತ ಹೇಳಿದ್ದಾರೆ ಮಕ್ಕಳೇ. ಸೊ 50 ಡಿಗ್ರಿ ಅಂದಾಗ ನೋಡಿ ಇಲ್ಲಿ ಬರುತ್ತೆ 10, ಇದು 0 ಅಂದರೆ ಇದನ್ನು ಗ್ರೀನ್ವಿಚ್ ರೇಖಾಂಶ ಅಂತ ಹೇಳ್ತೀವಿ. ಸೊ ಈ 0 ಡಿಗ್ರಿಯಿಂದ ನಾವು ಪಶ್ಚಿಮಕ್ಕೆ ಕೂಡ 0ಯಿಂದ ಲೆಕ್ಕ ಹಾಕ್ತೀವಿ, ಹಾಗೆ ಪೂರ್ವಕ್ಕೂ ಕೂಡ ಲೆಕ್ಕ ಹಾಕ್ತೀವಿ. ಇದು ಪಶ್ಚಿಮ ರೇಖಾಂಶ ಹೇಳಿರೋದ್ರಿಂದ ನಾವು ಪಶ್ಚಿಮಕ್ಕೆ ಬರೋಣ. 10, 20, 30, 40, 50. ಸೊ 50 ಡಿಗ್ರಿ ನೋಡಿ, ಇಲ್ಲಿ ಉತ್ತರದಿಂದ ದಕ್ಷಿಣಕ್ಕೆ 50 ಡಿಗ್ರಿ ಅಂದರೆ ನಾವಿಲ್ಲಿ ಗ್ರೀನ್ಲ್ಯಾಂಡ್ ಕಾಣ್ತಿದ್ದಲ್ಲ ಮಕ್ಕಳೇ ನಿಮಗೆ, ಗ್ರೀನ್ಲ್ಯಾಂಡ್ ಮೂಲಕ ಅದೇನಾಗ್ತದೆ 50 ಡಿಗ್ರಿ ಪಶ್ಚಿಮ ರೇಖಾಂಶದಿಂದ ಎಷ್ಟು ಹೇಳಿದ್ದಾರೆ, 150 ಡಿಗ್ರಿ ಪಶ್ಚಿಮ ರೇಖಾಂಶ. ಸೊ ಬರೋಣ ಮಕ್ಕಳಿಗೆ, ಇಲ್ಲಿ ಎಷ್ಟಾಯ್ತು ಇವಾಗ 50 ಡಿಗ್ರಿ ಆಯ್ತಲ್ವಾ, ಅಲ್ಲಿಂದ ಮುಂದೆ ಬರೋಣ. ನೋಡಿ ಇಲ್ಲಿ ಬಂದರೆ ಎಷ್ಟಾಗುತ್ತೆ, ಇಲ್ಲಿ 50 ಆಯಿತು, 60 ಆಯಿತು, 70, 80, 90, 100, 110, 120, 130, 140, 150 ಪಶ್ಚಿಮ ರೇಖಾಂಶ. ನೋಡಿ ಇವಾಗ ಇಲ್ಲಿ ಏನಾಗುತ್ತೆ, ಈ ಭಾಗದಲ್ಲಿ ಅದು ಹಬ್ಬಿದೆ, ಗೊತ್ತಾಯ್ತಲ್ವಾ. ಸೊ ನಿಮಗೆ ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ಇದು ಗ್ಲೋಬ್ನಲ್ಲಿ ನಾನು ತೋರಿಸಿದ್ದೀನಿ, ಅದೇ ರೀತಿ ನೀವು ನಿಮ್ಮ ಪುಸ್ತಕದಲ್ಲಿ ನೋಡಿ. ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ. ಹಾಗೆ ಹೆಸರುಗಳನ್ನು ಹೇಳಿದಂಗೆ ನೀವು ಅಲ್ಲಿ ಪೆನ್ಸಿಲಲ್ಲಿ ಮಾರ್ಕ್ ಮಾಡಿ ಮಕ್ಕಳೇ, ಅದು ನಿಮಗೆ ಹೆಲ್ಪ್ ಆಗುತ್ತೆ ಮುಂದಕ್ಕೆ. ಸೊ ಇವಾಗ ಗ್ಲೋಬಲ್ ನಾವು ನೋಡಿದ್ವಿ ಅಲ್ವಾ ಮಕ್ಕಳೇ. ಈಗ ನೆಕ್ಸ್ಟ್ ನಾವು ಮುಂದಕ್ಕೆ ಹೋಗೋಣ ಅಲ್ವಾ. ಈಗ ನಾವು ನೋಡುವಂಥದ್ದು ಭೌಗೋಳಿಕ ಸನ್ನಿವೇಶ. ಈಗ ಭೌಗೋಳಿಕ ಸನ್ನಿವೇಶ ಅಂದರೆ ಇದರ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮದಲ್ಲಿ ಏನಿದೆ, ಯಾವುದರಿಂದ ಅದು ಆವೃತವಾಗಿದೆ ಅಂತ ನಾವು ನೋಡೋಣ. ಈಗ ನಾವಿಲ್ಲಿ ಭೌಗೋಳಿಕ ಸನ್ನಿವೇಶದಲ್ಲಿ ಭೌಗೋಳಿಕ ಸನ್ನಿವೇಶ ಇಲ್ಲಿ ನಾವು ಮೊದಲು ನೋಡೋಣ. ಪೂರ್ವದಲ್ಲಿ ಯಾವ ಸಾಗರ ಇದೆ, ನಾವು ಈಗಾಗಲೇ ನೋಡಿದ್ವಿ. ಪೂರ್ವದಲ್ಲಿ ಯಾವ ಸಾಗರ ಇದೆ ಅಂತ ನೋಡಿ ಸಲ ನೋಡ್ಕೊಂಡ್ಬಿಡೋಣ ಅಲ್ವಾ. ಪೂರ್ವದಲ್ಲಿ ಯಾವ ಸಾಗರ ಇದೆ, ಇದು ಯಾವ ಸಾಗರ, ಇದು ಉತ್ತರ ಅಮೆರಿಕ. ಇಲ್ಲಿರುವಂಥದ್ದು ಅಟ್ಲಾಂಟಿಕ್ ಸಾಗರ. ಯಾವ ಸಾಗರ ಇದೆ, ಅಟ್ಲಾಂಟಿಕ್ ಸಾಗರ. ಹಾಗೆ ಪೂರ್ವದಲ್ಲಿ ಯಾವ ಸಾಗರ ಇದೆ, ಅಟ್ಲಾಂಟಿಕ್. ಹಾಗೇನೆ ಪಶ್ಚಿಮಕ್ಕೆ ಬರೋಣ. ಪಶ್ಚಿಮಕ್ಕೆ ಬಂದಾಗ ಇಲ್ಲಿ ಒಂದು ಸಾಗರ, ಇದು ಪೆಸಿಫಿಕ್ ಸಾಗರ. ಯಾವ ಸಾಗರ, ಪೆಸಿಫಿಕ್ ಸಾಗರ. ಹಾಗೆ ಉತ್ತರದಲ್ಲಿ ನೋಡಿದಾಗ ಉತ್ತರದಲ್ಲಿರುವಂಥದ್ದು ಶೀತ ಸಾಗರ, ಆರ್ಕ್ಟಿಕ್ ಸಾಗರ ಅಂತ ಹೇಳ್ತೀವಿ. ಶೀತ ಸಾಗರ ಅಲ್ಲೆಲ್ಲ ಮಹಾಸಾಗರ, ಗೊತ್ತಾಯ್ತಲ್ಲ. ಹಾಗೆ ನಾವು ದಕ್ಷಿಣಕ್ಕೆ ಬಂದಾಗ ದಕ್ಷಿಣದಲ್ಲಿ ಒಂದು ಭೂಖಂಡ ಇದೆ, ಗೊತ್ತಾಯ್ತಲ್ವಾ. ಸೊ ಭೂಖಂಡದಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಲಾಸ್ಟ್ ಅಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಈಗ ಪೂರ್ವದಲ್ಲಿ ಏನಿದೆ ನೋಡೋಣ. ಪೂರ್ವದಲ್ಲಿ ಅಟ್ಲಾಂಟಿಕ್ ಮಹಾಸಾಗರ, ಅಟ್ಲಾಂಟಿಕ್ ಮಹಾಸಾಗರ. ಹಾಗೆ ಪಶ್ಚಿಮದಲ್ಲಿ ಪೆಸಿಫಿಕ್ ಸಾಗರ, ಪಶ್ಚಿಮದಲ್ಲಿ ಪೆಸಿಫಿಕ್ ಮಹಾಸಾಗರ. ಇದಕ್ಕೆ ಇನ್ನೊಂದು ಹೆಸರಿದೆ, ಗೊತ್ತಿದೆಯಾ ಮಕ್ಕಳೇ ನಿಮಗೆ? ಕಲ್ತಿದ್ದೀರಾ ಏನೇನು ತರಗತಿಯಲ್ಲಿ ನೀವು? ಯಾವ ಸಾಗರ? ವೆರಿ ಗುಡ್. ಯಾವುದು? ಶಾಂತ ಮಹಾಸಾಗರ ಇದಕ್ಕೆ ಹೆಸರು. ಮತ್ತೆ ಇಡೀ ಎಲ್ಲ ಸಾಗರಗಳ ವಿಶ್ವದಲ್ಲಿ ಅತಿ ದೊಡ್ಡ ಸಾಗರ ಅಂತಂದ್ರೆ ಅದು ಪೆಸಿಫಿಕ್ ಸಾಗರ, ಅದನ್ನ ಶಾಂತ ಮಹಾಸಾಗರ ಅಂತ ಕೂಡ ಕರೀತಾರೆ. ಅರ್ಥ ಆಯ್ತಾ? ನೆಕ್ಸ್ಟ್ ನಾವು ಉತ್ತರದಲ್ಲಿ ಯಾವ ಸಾಗರ ಇದೆ? ಉತ್ತರದಲ್ಲಿ ಯಾವುದಿದೆ? ಈಗಾಗಲೇ ನಾನು ಹೇಳಿದೆ ನಿಮಗೆ ಯಾವುದಿದೆ. ಉತ್ತರ ಶೀತ ಸಾಗರ, ಉತ್ತರ ಶೀತ ಸಾಗರ. ಇದಕ್ಕೆ ಇನ್ನೊಂದು ಹೆಸರು ಆರ್ಕ್ಟಿಕ್ ಮಹಾಸಾಗರ, ಗೊತ್ತಾಯ್ತಲ್ವಾ. ಹಾಗೆ ದಕ್ಷಿಣದಲ್ಲಿ ಒಂದು ಭೂಖಂಡ ಇದೆ ಮಕ್ಕಳೇ, ಅದು ಪನಾಮ ಭೂಖಂಡ.
ದಕ್ಷಿಣ ಅಮೇರಿಕಾ ಮತ್ತು ಉತ್ತರ ಅಮೇರಿಕಾ ಎರಡೂ ಕೂಡ ಜಾಯಿನ್ ಆಗಿದೆ. ಸೊ ಆ ಭಾಗವನ್ನು ನಾವು ಪನಾಮ ಭೂಖಂಡ ಅಂತ ಹೇಳ್ತೀವಿ. ಅಲ್ಲಿ ಒಂದು ಕಾಲುವೆಯನ್ನು ತೋಡಿದ್ದಾರೆ, ಆ ಕಾಲುವೆಗೆ ಪನಾಮ ಕಾಲುವೆ ಅಂತ ಹೇಳ್ತೀವಿ. ಈಗ ಮೊದಲು ಉತ್ತರ ಅಮೇರಿಕಾ ಮತ್ತು ದಕ್ಷಿಣ ಅಮೇರಿಕಾ ಎರಡು ಒಟ್ಟಾಗಿತ್ತು. ಈಗ ಅಲ್ಲಿ ಒಂದು ಕಾಲುವೆಯನ್ನು ಮಾಡಿದ್ದಾರೆ. ಆ ಕಾಲುವೆಯಿಂದ ಭೂಖಂಡ ಏನಾಗಿದೆ, ಸಪರೇಟ್. ಅಂದ್ರೆ ಉತ್ತರ ಅಮೇರಿಕಾ ಮತ್ತು ದಕ್ಷಿಣ ಅಮೇರಿಕಾ ಏನಾಗಿದೆ, ಸಪರೇಟ್ ಆಗಿದೆ. ಮಧ್ಯದಲ್ಲಿ ಒಂದು ಜಲಭಾಗ ಬರುತ್ತೆ, ಅದನ್ನ ಜಲಸಂಧಿ ಅಂತ ಕೂಡ ಹೇಳ್ತೇವೆ, ಪನಾಮ ಕಾಲುವೆ. ಈ ಕಾಲುವೆಗಳನ್ನ ಅಥವಾ ಭೂಸಂಧಿಗಳನ್ನ ಯಾಕೆ ಮಾಡಿದೆ, ಜಲಸಂಧಿಗಳನ್ನು ಮಾಡುವಂತ ಉದ್ದೇಶ ಏನಂದ್ರೆ ಬೇಗ ಫಾಸ್ಟ್ ಆಗಿ ಹಡಗುಗಳು ಒಂದು ಖಂಡದಿಂದ ಅಥವಾ ಒಂದು ದೇಶದಿಂದ ಬೇಗ ಬೇಗ ಜಲ ಸಾರಿಗೆ ಮಾಡಲಿಕ್ಕೆ ಅನುಕೂಲ ಆಗುವಂತೆ ಆ ಥರ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಇಲ್ಲಿ ಪನಾಮ ಏನೋ ಭೂಖಂಡ. ಇಷ್ಟು ಗೊತ್ತಾಯ್ತಾ ಮಕ್ಕಳೇ ನಿಮಗೆ? ಇದು ಭೌಗೋಳಿಕ ಸನ್ನಿವೇಶ. ಅದೇ ರೀತಿ ಈ ಒಂದು ಖಂಡ ಅಂದ್ರೆ ಹೇಗೆ ಪನಾಮ ಭೂಖಂಡ ಇಂದ ಉತ್ತರ ಅಮೇರಿಕಾ ದಕ್ಷಿಣ ಅಮೇರಿಕಾ ಪನಾಮ ಕಾಲುವೆಯಿಂದ ಸಪರೇಟ್ ಆಗಿದೆಯೋ, ಅದೇ ತರ ಇಲ್ಲಿ ಉತ್ತರ ಅಮೇರಿಕಾ ಮತ್ತೆ ಏಷ್ಯಾ. ಈ ಉತ್ತರ ಅಮೇರಿಕಾ ನೋಡಿ, ಇಲ್ಲಿ ಗ್ರೀನ್ ಭಾಗ ಇದೆ ಅಲ್ವಾ ಮಕ್ಕಳ, ಇಲ್ಲಿ ಯೆಲ್ಲೋ ಭಾಗ ಇದೆ ಅಲ್ವಾ, ಇದು ಏಷ್ಯಾ ಖಂಡ, ಇದು ಉತ್ತರ ಅಮೇರಿಕಾ ಖಂಡ. ಈ ಎರಡು ಖಂಡಗಳ ನಡುವೆ ಒಂದು ಜಲಸಂಧಿ ಇದೆ, ಅಂದ್ರೆ ಎರಡು ಕೂಡ ಪ್ರತ್ಯೇಕ ಆಗಿದೆ. ಅದನ್ನೇ ನಾವು ಬೇರಿಂಗ್ ಜಲಸಂಧಿ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಬೇರಿಂಗ್ ಜಲಸಂಧಿ. ಈ ಬೇರಿಂಗ್ ಜಲಸಂಧಿಯಿಂದ ಏನಾಗಿದೆ, ಅದು ಏಷ್ಯಾದಿಂದ ಏನಾಗಿದೆ, ಏಷ್ಯಾದಿಂದ ಪ್ರತ್ಯೇಕ ಮಾಡಿರುವ ಜಲಸಂಧಿ ಯಾವುದು? ಬೇರಿಂಗ್ ಜಲಸಂಧಿ. ಬೇರಿಂಗ್ ಜಲಸಂಧಿ. ಹಾಗೆ ಉತ್ತರ ಅಮೇರಿಕಾ ಮತ್ತೆ ದಕ್ಷಿಣ ಅಮೇರಿಕಾ ಮತ್ತು ದಕ್ಷಿಣ ಅಮೇರಿಕಾವನ್ನು ಪ್ರತ್ಯೇಕಿಸಿರೋದು ಯಾವುದು? ಪನಾಮ ಕಾಲುವೆ. ಆಯ್ತಲ್ವಾ? ಸೊ ಇದಿಷ್ಟು ನಿಮ್ಗೆ ಅರ್ಥ ಆಯ್ತು ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ಗ್ಲೋಬಲ್ ನಾವು ತೋರಿಸಿ ನಿಮಗೆ ಅಕ್ಷಾಂಶ ಮತ್ತು ರೇಖಾಂಶಗಳ ಕಲ್ಪನೆಯನ್ನು ಕೊಟ್ಟಿದ್ದೀವಿ, ವೃತ್ತಗಳ ಕಲ್ಪನೆಯನ್ನು ಕೊಟ್ಟಿದ್ದೀವಿ. ಗೊತ್ತಾಯ್ತಲ್ವಾ? ಈಗ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ನೀವು ಅದನ್ನ ನೋಡ್ಕೊಂಡಿದ್ದೀರ ಅಂತ ನಾನು ಅಂದ್ಕೊಂಡಿದ್ದೀನಿ. ಈಗ ನೀವು ಏನು ಮಾಡಬೇಕು, ಇದನ್ನು ನಿಮ್ಮ ಪುಸ್ತಕದಲ್ಲಿ ನೀವು ಕಾಪಿ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾವು ಮುಂದಕ್ಕೆ ಹೋಗೋಣ ಮಕ್ಕಳೇ. ಎಸ್, ಈಗ ನೆಕ್ಸ್ಟ್ ನಾವು ನೋಡೋಣ ಇಲ್ಲಿರುವಂತಹ ಕಾರ್ಯಗಳು ಮತ್ತೆ ಕೊಲ್ಲಿಗಳು, ಸಾವಿರಾರು ಸಹಸ್ರಾರು ದ್ವೀಪಗಳು ಯಾವ ರೀತಿ ಇರುತ್ತೆ ಅನ್ನೋದನ್ನು ನೋಡೋಣ. ಈಗ ಫಸ್ಟ್ ನಾವು ಇಲ್ಲಿ ಕಾರ್ಯಗಳಲ್ಲಿ ನೋಡೋದಾದ್ರೆ ಮೆಕ್ಸಿಕೋ ಕಾರಿ, ಮೆಕ್ಸಿಕೋ ಕಾರಿ, ಹಡ್ಸನ್ ಕೊಲ್ಲಿ, ಕೆರೆಬಿಯನ್ ದ್ವೀಪ, ಗ್ರೀನ್ಲ್ಯಾಂಡ್,